ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಾರು ಬ್ಯೂಟಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋ ಮೂಲಕ ನನ್ನ ಮಾರ್ನಿಂಗ್ ಟು ನೈಟ್ ರುಟೀನನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನನ್ನ ವೀಡಿಯೋಸನ್ನು ನೋಡ್ಬೋದು. ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನಾವು ನೈಟು ಮೇಲ್ಗಡೆ ಮಲ್ಕೊಂಡಿದ್ವಿ ಫ್ರೆಂಡ್ಸ್. ನೈಟು ಕರೆಂಟ್ ಇರಲ್ಲ, ನಮ್ಮದು ಹಳ್ಳಿ ಸೈಡ್ ಅಲ್ವಾ, ಹಾಗಾಗಿ ನೈಟು ಜಾಸ್ತಿ ಈ ಸಮ್ಮರಲ್ಲಿ ಜಾಸ್ತಿ ಕರೆಂಟ್ ತೆಗಿತಾನೆ ಇರ್ತಾರೆ. ಡೇನೂ ಹಂಗೆ ತೆಗಿತಾರೆ, ನೈಟೂ ಹಾಗೇ ತೆಗಿತಾ ಇರ್ತಾರೆ. ಹಾಗಾಗಿ ನಾವು ಮೇಲ್ಗಡೆ ಮಲ್ಕೊಂಡಿದ್ವಿ. ನಾನು ಕೆಳಗಡೆ ಬಂದೆ, 5:30ಗೆ ಬಂದೆ. 5:30 to 11:30ವರೆಗೂ ನನ್ನ ರುಟೀನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ನಾನು ಪಾತ್ರೆಯನ್ನು ತೊಳ್ಕೊಳ್ತಾ ಇದ್ದೀನಿ. ನೈಟು ಕರೆಂಟ್ ಇದ್ದಿಲ್ಲ, ಹಾಗಾಗಿ ನಾವು ಊಟ ಮಾಡಿಬಿಟ್ಟು ಹಾಗೆ ಮೇಲೆ ಹೋದ್ವಿ. ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಕರೆಂಟ್ ಇದ್ದರೆ ತಾನೇ, ಕರೆಂಟು ಒಂದು ನೀರು ಇಲ್ಲ ಅಂದರೆ ನಮಗೇನು ಮಾಡೋದಕ್ಕೆ ಆಗಲ್ಲ. 2 days ಆಯಿತು, ನೀರು ಸಹ ಬಿಟ್ಟಿದ್ದಿಲ್ಲ. ಬೆಳಗ್ಗೆ ಬಿಡ್ತೀನಿ ಅಂದರು, ಹಾಗಾಗಿ ನಾನು ಕೆಲಸ ಎಲ್ಲ ನೋಡಿ ಬೆಳಗ್ಗೆನೇ ನನ್ನ ಮಗ ಬಂದುಬಿಟ್ಟು ನನ್ನ ಎದುರಿಸ್ತಾ ಇದ್ದಾನೆ. ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಅವನು ಸಡನ್ನಾಗಿ ಕೆಳಗಡೆ ಬಂದು ನಿಂತ್ಕೊಂಡಿದ್ದಾನೆ. ನನಗೆ ಸ್ವಲ್ಪ ಭಯ ಆಯಿತು. ನಾನು ನೀರಿಡಿಸ್ತಾ ಪಾತ್ರೆ ಎಲ್ಲ ತೊಳೆದಾಯಿತು ಫ್ರೆಂಡ್ಸ್. ಹಾಗೆ ನಂತರ ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಾಡ್ಕೊಂಡು ನಂತರ ನಾನು ಮನೆಯಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಯಾವಾಗಲೂ ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲು ಪೂಜೆಯನ್ನು ಮಾಡಿಬಿಟ್ಟು ಹೊರಗಡೆ ಮುಗಿಸ್ಕೊಂಡೇ ನಾನು ಒಳಗಡೆ ಬರ್ತಾಯಿದ್ದೆ. ಈ ದಿನ ಹಾಗಾಗಿಲ್ಲ. ಫಸ್ಟು ನನ್ನ ಮನೆಯಲ್ಲಿಂದನೇ ಕ್ಲೀನ್ ಮಾಡಿಕೊಂಡು ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಹೊರಗಡೆ ಕ್ಲೀನ್ ಮಾಡಬೇಕಂದ್ರೆ ನೀರು ಬೇಕು, ನೀರಿಲ್ಲದೆ ಏನೂ ಆಗಲ್ಲ. ಹಾಗಾಗಿ ನಾನು ಮನೆಯಿಂದನೇ ಕ್ಲೀನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ಹೆಲ್ಪಿಗೆ ಅಂತೇಳ್ಬಿಟ್ಟು ನನ್ನ ಮಗನೂ ಬಂದಿದ್ದಾರೆ. ಅವ್ರು ಮಲ್ಕೊಳ್ತಾರೆ ಅಂತ ಅಂದ್ಕೊಂಡು ಬಿಟ್ಟು ಬಂದೆ ನಾನು. ಬೇಗನೆ ಬಂದಿದ್ದಾರೆ, ಅವರು ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ. ಡ್ರಮ್ ಮಾಡಿ ಬಿಡೋದಮ್ಮ, ಈ ಸೈಡ್ ಬಿಡೋದಮ್ಮ, ಸೈಡ್ ಬಿಡೋದು. ಮನೇಲಿ ಕೆಲಸ ಮುಗಿತಾ ಇದ್ದಂಗೆ ಹೊರಗಡೆ ನೀರು ಬಿಟ್ಟಿದ್ದರು. ಫಸ್ಟ್ ಅವರು ನಮ್ಮ ಮನೆ ಓನರ್ ಅವರು ನೀರು ಇಟ್ಕೊಂಡ್ರು. ಅವ್ರದ್ದು ಎಲ್ಲ ತುಂಬಿಸ್ಕೊಂಡಾದ ನಂತರ ನಮಗೆ ಪೈಪ್ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮಗ
ಬೆಳಗ್ಗೆ ಬೇಗನೆ ಬಂದಿದ್ದಾನೆ, ಬೆಳಗ್ಗೆ ನೀರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಡ್ರಮ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದಾನೆ. ಅದಕ್ಕೆ ನಾವು ನೀರು ತುಂಬಿಸ್ಕೊಂಡ್ರೆ ಒಂದು 3 ಡೇಸ್ವರೆಗೂ ಏನೂ ನಮಗೆ ಚಿಂತೆ ಇರಲ್ಲ ನೀರಿಂದು. ನಂತರ ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ಯಾಕೋ ಈ ಸರಿ ಮಾತ್ರ ಆ ಥರ ಮಾಡಿದ್ದಾರೆ. ಓಕೆ, ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಾದ ನಂತರ ನಾನು ಮನೆಯಲ್ಲಿ ಮಾಪ್ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಂಗಳವಾರ ಆಯಿತು, ಶುಕ್ರವಾರ ಆಯಿತು. ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬಿಟ್ಟು ನಾನು ಮನೆಯಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ. ಹಾಗೆ ನನ್ನ ಮನೆಯಲ್ಲೆಲ್ಲ ಕ್ಲೀನ್ ಆಯಿತು. ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಹೊರಗಡೆನೂ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ. ನಾನು ಬಾಗಿಲು ಪೂಜೆನ ಮಾಡಿಲ್ಲ, ಇನ್ನೇನು ಸ್ನಾನ ಮಾಡಿಕೊಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಪುಟ್ಟ ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಹೇಳೋಕ್ಕೂ ಆಗಲ್ಲ, ಅಷ್ಟು ಇಷ್ಟ ನನಗೆ. ದೊಡ್ಡ ದೊಡ್ಡ ರಂಗೋಲಿ ಹಾಕಬೇಕಂದ್ರೂ ತುಂಬ ಇಷ್ಟ. ಬಟ್ ಇಲ್ಲಿ ಪ್ಲೇಸ್ ಇಲ್ಲ. ನಮ್ಮದು ಚಿಕ್ಕ ಒಂದು ಸಂದಿಯಲ್ಲಿ ಇರೋದ್ರಿಂದ ನಮಗೆ ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕಾಗಲ್ಲ. ದೊಡ್ಡದಾಗಿ ಹಾಕಿದರೆ ಮನೆ ಮುಂದೆ ಓಡಾಡೋದಕ್ಕೆ ಆಗಲ್ಲ, ಅದೆಲ್ಲ ಕೆಡಿಸ್ಬಿಡ್ತಾರೆ ಮಕ್ಕಳು. ಹಾಗಾಗಿ ನಾನು ಚಿಕ್ಕ ಪುಟ್ಟ ರಂಗೋಲಿಯನ್ನು ಹಾಕ್ತಾಯಿರ್ತೀನಿ. ಹಾಗೆ ನನ್ನ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮೊನ್ನೆ ನರ್ಸರಿಗೆ ಹೋದಾಗ ಹಿಂದಿನ ವೀಡಿಯೋದಲ್ಲಿ ನಾನು ನರ್ಸರಿಗೆ ಹೋಗಿದ್ದೆ. ಅಲ್ಲಿ ನಾನು 2 ಗಿಡ ತೊಗೊಂಡು ಬಂದಿದ್ದೆ. ಒಂದು ಎಲೆ ಗಿಡ ತೊಗೊಂಡು ಬಂದಿದ್ದೀನಿ, ಹಾಗೆ ಇನ್ನೂ ಒಂದು ಶೋ ಗಿಡ ತೊಗೊಂಡು ಬಂದಿದ್ದೀನಿ. ಅದನ್ನು ತುಂಬಾ ಚೆನ್ನಾಗಿದೆ. ನಾನು ಎಷ್ಟೋ ಒಂದು 4-5 ಸರಿ ಅನಿಸುತ್ತೆ ಗಿಡ ತೊಗೊಂಡು ಬಂದಿದ್ದೀನಿ, ಬಟ್ ಅದು ಬಂದೇ ಇಲ್ಲ. ಇವರು ಕೈ ಹಾಕ್ಬಿಟ್ಟು ಅದು ಗಿಡನೇ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಬೇಡ ಅಂತ ಅಂದ್ಕೊಂಡೆ. ನೋಡೋಣ ಅಂತೇಳಿ ಇದೊಂದು ಸರಿ ತೊಗೊಂಡು ಬಂದಿದ್ದೀನಿ. ಎಲೆ ಗಿಡ ಸ್ವಲ್ಪ ಅರ್ಶಿನ ಹಾಕ ನಾನು ಹೌದ್ರಿ. ನಾವು ಅಲ್ಲಿರುವಾಗ ಯಾವಾಗಲೂ ಹಂಗೆ ಹಾಕ್ತಿದ್ದೆ. ನಾನು ಹಾಕಿದ್ರೆ ಇನ್ನೂ ಬೇಯಿಸ್ಕೊಳ್ತೀನಿ. ನೀವೇನೇ ಹೇಳಿ, ಸಿಟಿಗಿಂತ ನಮ್ಮ ಹಳ್ಳಿನೇ ಚಂದ ಅಂತ ಹೇಳ್ತೀನಿ. ಯಾಕಂದರೆ ಮನೆ ಮುಂದೆ ಒಂದು ಹಬ್ಬ ಬರಲಿ, ಅಮಾವಾಸ್ಯೆ ಬರಲಿ, ಒಂದು ಹುಣ್ಣಿಮೆ ಬರಲಿ, ಇಲ್ಲ ಮಂಗಳವಾರ, ವಾರಗಳು ಮಾಡೋರ ಮನೆಗಳಂತೂ ತುಂಬಾ ಲಕ್ಷಣವಾಗಿ ಇರುತ್ತೆ. ಹಳ್ಳಿ ಸೈಡೆಲ್ಲ ಸಗಣಿ ಹಾಕ್ಬಿಟ್ಟು ಅದರಲ್ಲಿ ಕಲರ್ ಹಾಕಿ ಒಂದು ರಂಗೋಲಿ ಹಾಕಿ ಮನೆಯಲ್ಲಿ ಪೂಜೆ ಮಾಡಿ ಧೂಪ ಹಾಕಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನಸ್ಸಿಗೂ ನೆಮ್ಮದಿಯನ್ನು ಕೊಡುತ್ತೆ. ನಾವು ಬಡವರಾದರೂ ಪರವಾಗಿಲ್ಲ, ಒಂದು ಒಪ್ಪತ್ತಿನ ಗಂಜಿ ತಿಂದಾದರೂ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ನಾನು ಈ ಫೀಲನ್ನು ಅನುಭವಿಸಿದ್ದೀನಿ. ಹಾಗಾಗಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡಿದೆ. ಹಾಗೆ ಎಲ್ಲ ಕೆಲಸನೂ ಮಾಡ್ಕೊಂಡ್ವಿ, ಹೊರಗಡೆನೂ ಮನೆಯಲ್ಲಿನೂ. ಇವಾಗ ಸ್ನಾನ ಮಾಡ್ಕೋಬೇಕು. ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಟೀಯನ್ನು ಕುಡಿತಾ ಇದ್ದೀವಿ. ಇದು ನಮ್ಮ ಮಾರ್ನಿಂಗ್. ಟೀ ಅಂತೂ ಇರಲೇಬೇಕು. ಮಾರ್ನಿಂಗ್ ಟೀ ಇಲ್ಲ ಅಂದರೆ ಫುಲ್ ಡೇ ಏನೋ ಒಂಥರ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ಹಾಗೆ ನನ್ನ ಟೀ ಆದ ನಂತರ ನಾನು ನಿನ್ನೆ ಬಟ್ಟೆ ಏನು ವಾಶ್ ಮಾಡಿದ್ದಿಲ್ಲ, ಹಾಗಾಗಿ ಬಟ್ಟೆ ವಾಶ್ ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಹಾಗೆ ನಾನು ವೇರ್ ಮಾಡಿರುವಂಥ ಡ್ರೆಸ್ಸು ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಟಾಪ್ ಟು ಬಾಟಮ್ ಎರಡೂ ತೊಗೊಂಡಿದ್ದೀನಿ. ತುಂಬ ಕಡಿಮೆ ಬೆಲೆ ಇದು. ನಾನು ನಿಜವಾಗ್ಲೂ ಇಷ್ಟು ಕಡಿಮೆ ಬೆಲೆಗೆ ಕಾಟನ್ ಪೀಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಇದು ನಾನು ಯೂಸ್ ಮಾಡೋಕ್ಕೆ ಒಂದು 4 ಟೈಮ್ ಆಯಿತು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾಗಿದ್ದರೆ ಹೇಳಿ, ನಾನು ಲಿಂಕನ್ನು ಹಾಕ್ತೀನಿ. ಹಾಗೆ ನಾನು ಫಸ್ಟು ಇಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ. ಆವಾಗಲೇ ರೈಸಿಗೆ ನೆನೆಸಿದ್ದೆ ನಾನು. ಸ್ವಲ್ಪ ರೈಸು ನೆನೆಸಿದರೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿದ್ದೀನಿ. ನಂತರ ನಾನಿಲ್ಲಿ ಇವತ್ತು ಸ್ಪೆಷಲಾಗಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗನಿಗೆ ತುಂಬ ಇಷ್ಟ ಒಬ್ಬಟ್ಟು ಅಂದರೆ. ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಮಾಡಿಬಿಡೋಣ ಅವನಿಗೋಸ್ಕರ ಅಂತೇಳ್ಬಿಟ್ಟು. ಅವ್ನು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ. ಅವ್ನು ಕೇಳಿರೋದನ್ನು ನಾನು ಮಾಡಲಿಲ್ಲ ಅಂದರೆ ಹೇಗೆ? ಹಾಗಾಗಿ ಅವ್ನಿಗಿಷ್ಟ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟಿಗೆ ಇಟ್ಟಿದ್ದೀನಿ. ಒಂದು ಸೈಡು ಬೇಳೆ ಹಾಕಿದ್ದೀನಿ. ಹಾಗೆ ಮಗಳು ಬಂದರು. ಮಗಳಿಗೆ ಸ್ವಲ್ಪ ಹಾಲನ್ನು ಕಾಯಿಸ್ಕೊಡ್ತಾ ಇದ್ದೀನಿ. ಅವರು ಟೀ ಎಲ್ಲ ಕುಡಿಯಲ್ಲ, ಹಾಗಾಗಿ ಅವರು ಹಾಲು ಮಾತ್ರ ಕುಡಿತಾರೆ. ಅವ್ರಿಗೆ ಟೀ ಮುಂಚೆಯಿಂದನೂ ಅಭ್ಯಾಸ ಇಲ್ಲ. ನಾನು ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ, ಕುಡಿ ಅಂದ್ರೂ ಅವರು ಒಂದು ಚೂರು ಕುಡಿಯಲ್ಲ, ಹಾಗೇ ಇರ್ತಾರೆ. ತುಂಬ ಹಠ ಅವ್ರಿಗೆ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೆಲ್ಲ ಹಾಗೆ. ನಾನು ಬೇಳೆಯನ್ನು ಬೇಯಿಸೋಕ್ಕಿಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ. ಹಾಗೆ ನಾನು ಬೆಲ್ಲವನ್ನು ಪುಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಬ್ಬಟ್ಟಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ.
ತುಂಬ ಮೆತ್ತಗೆ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಒಂಚೂರು ಹಾಲು ಹಾಕ್ಬಿಟ್ಟು ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಾನು ಇದರಲ್ಲಿ ಸ್ವಲ್ಪ ಸೋಜಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹೀಗೆ ಬೇಳೆ ಬೆಂದಾದಮೇಲೆ ನಾವು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ನಾವು ಅದನ್ನು ಬೇಯಿಸ್ಕೊಂಡ್ರೆ ಹೂರಣ ನೀವು 4-5 ದಿನ ಇಟ್ಕೊಂಡು ಏನೂ ಆಗಲ್ಲ. ಇದು ಅದ್ರ ನೀರು, ಇದು ಚಿಂತ್ಕೊಂಡು ಅಂತ ಹೇಳು ಬಂದ್ಬಿಟ್ಟು ನಮ್ಮ ತಂಗಿ ಅಂತ. ಒಂದು ಫೋಟೋನ ತಗೊಳ್ಳ ನೀರು. ಹಾಂ, ಫೋಟೋ ಬಂತು. ಶಾಮಂತಿಗೆ ಹೂವು ಒಂದು ಮೊಳ 40 ರೂಪಾಯಿ, ಒಂದೊಂದು ತಲ್ಲಿ 80 ರೂಪಾಯಿ, ಒಂದೊಂದು ತಲ್ಲಿ ಫ್ರೀ ಕೊಡಲ್ಲ ಅಂತಂದರು. ಅದಕ್ಕೆ ವಾಪಸ್ ಬಂದೆ ಬೇಡ ಅಂತ. ಯಾಲಕ್ಕಿಲವೇ ಇದು ಬಂದ್ಬಿಟ್ಟು ಯಾಲಕ್ಕಿ. ಇದನ್ನು ತೊಗೊಂಬಂದೆ. ಇವತ್ತು ನಮ್ಮ ಮನೇಲಿ ಹೋಳಿಗೆ ಮಾಡ್ತಾರೆ ಅಂತ ಆಡ ಸಿಕ್ಕಿಂಡೆ ಎತ್ಕೋಸ್ನಿ ದಾನಿ ಕೂಡ ವಿಡಿಯೋ ಸೇಸ್ ನನ್ನಂತ ಸುಡಿಡ್ರು ಅಂತ ಅಟ್ಲೆ ಸುಡಮ್ಮ. ಹಾಂ, ಫೋಟೋ ಇನ್ನು ನೋಡಿ ಗಾಯ್ಸ್, ನನ್ನ ಫ್ರೆಂಡ್ ಅಂತ. ಇವರು ನನ್ನ ಮಗನ ಫ್ರೆಂಡು, ಇಲ್ಲೇ ಪಕ್ಕದ ಮನೆಯಲ್ಲಿ ಇರ್ತಾರೆ. ಇವರು ಓನರ್ ಮಗ. ಇವರು ನನ್ನ ಮಗ ತುಂಬ ಕ್ಲೋಸು. ಅದು ಪ್ಯಾಡ್ ಅಲ್ಲಿ ಕೆಚ್ಚಿಸ್ನೋಗಲ್ಲ ವಾಡೆ ಸೂಜೆಗದ ಬಾಲಿ ಒಳಕ ನೋಡಿ ಗಾಯ್ಸ್. ಆಡ್ಕೊಂಡು ತಿಕ್ತುಂಡೆ ದಂಟ್ಲನ ನೋಡಿ ಗಾಯ್ಸ್. ನಮ್ಮಮ್ಮ ಇವಾಗ ನಾನು ಹೋಗಿ ಏಲಕ್ಕಿ ತಂದಿರೋದು ಇದ್ರಲ್ಲಿ ಹಾಕಿದ್ದಾರೆ. ಏನು ಕಾಣಿಸ್ತಿಲ್ಲ ಇರೋದು ಇಲ್ಲಿ ನೋಡಿ ಗಾಯ್ಸ್, ನೋಡಿದ್ರಲ್ವಾ? ಅದನ್ನೇನು ಬಾಕ್ಸ್ ತೆಗಿತೀರ ಬಿಡ್ರಿ ಸಾಕು. ಅಲ್ಲಿ ಅನ್ನ ಉಕ್ತಿದೆ ಗಾಯ್ಸ್. ನಮ್ಮಮ್ಮ ನನ್ನ ಜೊತೆ ಮಾತಾಡ್ಕೊಂಡು ಅನ್ನ ಉಕ್ಸ್ಬಿಟ್ರು. ನೋಡಿದ್ರಲ್ವಾ? ಈ ಥರ ನಮ್ಮಮ್ಮ ಎಡ್ಡೆರಡು ಕೆಲಸ ಮಾಡೋದು. ಈಗ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬರ್ತಿ ತಗರು ನೋಡ್ರಿ. ಏನಂದ್ರಪ್ಪಿ ನಿಮ್ಮ ಅಪ್ಪಾಜಿ? ಬಾಲೇ ಏನಂದ್ರು ನಿಮ್ಮ ಅಪ್ಪಾಜಿ? ಹೋಗಮ್ಮ ಅಪ್ಪ ಎಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾನಪ್ಪ ಅಂದ. ಹೋಗಣ್ಣ ತಿನ್ನೇದಕ್ಕೆ ಮತ್ತೆ ತಿಂತೆ ಅವ ಈಗ ಮತ್ತೆ ರಾಗ ತೆಗಿತಾನೆ ಏನಂತೆ ಮತ್ತೆ ಅಮ್ಮ ಒಂದ ನಿಮ್ಮ ಅಪ್ಪನ ಇವ್ರ ಅಪ್ಪನ ಜೊತೆ ಕೇಳಿದ್ರೆ ಹೂ ಅಂತದಂತೆ. ಆಪ್ಷನ್ ಏನು ನೋಡಿ ಗಾಯ್ಸ್, ನಮ್ಮಮ್ಮ ಮತ್ತೆ ಅನ್ನ ಉಗಿಸಿದ್ದಾರೆ, ಮತ್ತೆ ಒರೆಸ್ತಿದ್ದಾರೆ. ನನ್ನ ಮಗ ಹಾಗೆ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಿರ್ತಾನೆ ಫ್ರೆಂಡ್ಸ್. ಯಾರೂ ದಯವಿಟ್ಟು ಬೇಜಾರಾಗಬೇಡಿ. ಹಾಗೆ ಏನು ಬ್ಯಾಡ್ ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅವನೆಲ್ಲ ಸುಮ್ಮನೆ ತಮಾಷೆಗೆ ಮಾಡ್ತಾ ಇರ್ತಾನೆ. ಅವನಿಗೇನು ಗೊತ್ತಾಗಲ್ಲ ಜಾಸ್ತಿ. ವಿಡಿಯೋದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನೋಡಿ ಗಾಯ್ಸ್, ನಮ್ಮಮ್ಮ ತರಕಾರಿ ಕಟ್ ಮಾಡ್ತಿದ್ರಿ. ಇವು ಬಂದ್ಬಿಟ್ಟು ಈರುಳ್ಳಿ ಅಂತ. ನಮ್ಮೂರ್ ಸೈಡ್ ಬಂದ್ಬಿಟ್ಟು ಉಳ್ಳಾಗಡ್ಡೆ ಅಂತ ಅಂತೀವಿ. ನಿಮ್ಮೂರ್ ಸೈಡ್ ಬಂದ್ಬಿಟ್ಟು ಈರುಳ್ಳಿ ಅಂತ ಅಂತೀರಾ. ಇದು ಈರುಳ್ಳಿ ಆದಷ್ಟು ಬೇಗ ಆಗೋಗೆ ಟ್ರೈ ಮಾಡ್ತಾ ಇದ್ದೀನಿ. ಆದರೂ ಆಗ್ತಾಯಿಲ್ಲ. 8:30 ಆಗೇ ಹೋಯಿತು. ಬೆಳಗ್ಗೆ 5:30 8:30 ಇವಾಗ ಕಂಪ್ಲೀಟ್ ಆಗಿದೆ. ಇವತ್ತು ನಾನು ಟಿಫಿನ್ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಒಬ್ಬಟ್ಟೆ ಮಾಡ್ತಾ ಇದ್ದೀನಿ. ಹೂರ್ಣ ಅಂತಾರೆ. ನಿಮ್ಮೂರ್ ಸೈಡ್ ಏನಂತಾರೆ ಇದನ್ನ? ಬೇಳೆ ಮಿಕ್ಸಿಗೆ ಹಾಕಿದೀವಿ ಅಂತಾರಲ್ವಾ? ಅವನು ಹಾಗೆ ಏನೋ ಒಂದು ಮಾತಾಡ್ತಾ ಇರ್ತಾನೆ, ಏನೋ ಒಂದು ಹೇಳ್ತಾ ಇರ್ತಾನೆ, ನಗಿಸ್ತಾ ಇರ್ತಾನೆ. ನನಗೆ ಕೆಲಸ ಮಾಡೋದಕ್ಕೆ ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಜೊತೆನೇ ಇರ್ತಾನೆ, ಕೆಲಸ ಎಲ್ಲ ಮಾಡಿಕೊಡ್ತಾನೆ. ಆದಷ್ಟು ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾನೆ. ನನಗೆ ಅಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾನೆ. ಹಾಗೆ ನಾನು ಬೇಳೆಯನ್ನು ಬೇಯಿಸಿಟ್ಟಿದ್ದೀನಿ, ಹೂರ್ಣನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಬದನೆಕಾಯನ್ನು ಸಿಂಪಲ್ಲಾಗಿ ನಾವು ಯಾವ ಥರ ಮಾಡ್ತೀವಿ, ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆನ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟು ನಾನು. ನಂತರ ನಾನು ಅದರಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಆಲೂಗಡ್ಡೆ ಜೊತೆಗೆ ಒಂಚೂರು ಉಪ್ಪು ಅರಿಶಿನ ಹಾಕಿದರೆ ಸ್ವಲ್ಪ ಬೇಯುತ್ತೆ ಅಂತೇಳ್ಬಿಟ್ಟು ನಾನು ನೀರೇನು ಹಾಕಲ್ಲ, ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಒಂದು 5 ನಿಮಿಷ ಪ್ಲೇಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಆದ ನಂತರ ನಾನು ಅದರಲ್ಲೇ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಅಷ್ಟೇ. ಅದಕ್ಕೆ ಒಂದು ಟೊಮೆಟೊ ಹಾಕ್ತೀನಿ. ಬೇಕು ಅಂದರೆ ಕೊತ್ತಂಬರಿ ಎಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಬೋದು. ಇಲ್ಲಾಂದರೆ ನಾನು ಯಾವಾಗಲೂ ಜಾಸ್ತಿ ಅದೇ ಥರನೇ ಮಾಡೋದು, ಜಸ್ಟ್ ಫ್ರೈ ಮಾಡ್ಕೊತೀನಿ ನಾನು. ಅದೇ ಥರ ಇಷ್ಟ ನಮ್ಮ ಮನೆಯಲ್ಲಿ. ಒಂದು ಟೊಮೆಟೊ ಹಾಕಿರ್ತೀನಲ್ವ, ಹಾಗಾಗಿ ತುಂಬ ಚೆನ್ನಾಗೇ ಇರುತ್ತೆ.
ಹಾಗೆ ಇವತ್ತು ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಮನೇಲಿ ಕೆಲಸ ಇರುತ್ತೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ಪೂಜೆ ಮಾಡ್ತಾಯಿದ್ದಾರೆ ಇವತ್ತು. ನಾನು ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಅರ್ಧಕ್ಕರ್ಧ ಕೆಲಸ ಮುಗೀತಾ ಇದೆ. ಇವತ್ತಿನ ದಿನ ಅಂದರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂದರೆ ಹಂಗೆ ಹೋಗ್ತಾ ಇದೆ. ಹಾಗೆ ನನ್ನ ಮಗ ಪೂಜೆ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹೂವನ್ನು ಉಳಿಸಿದ್ದ. ನಾನು ಹಂಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ನಾನು ಡೆಕೋರೇಷನ್ ಮಾಡುವಂಥ ಇದು ಪ್ಲೇಟು ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ. ಗಣೇಶನೂ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕನ್ನು ಶೇರ್ ಮಾಡಿ. ಅಡುಗೆಯನ್ನು ಕಂಪ್ಲೀಟ್ ಆಗಿದೆ. ಇವತ್ತು ಒಬ್ಬಟ್ಟು ಸಾರು, ಒಬ್ಬಟ್ಟು, ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ಹಾಗೆ ಅನ್ನ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಹಪ್ಪಳ ಸಂಡಿಗೆಯನ್ನು ಹುರ್ಕೊಂಡಿದ್ದೀವಿ ಅಷ್ಟೇ. ಇವತ್ತೇನೋ ಒಂಥರ ಹಬ್ಬದ ಊಟ ನಮಗೆ. ನನ್ನ ಮಗನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಯಾವಾಗ ಕೇಳ್ತಾನೆ ಅವಾಗ ಮಾಡ್ತಾ ಇರ್ತೀನಿ. ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ 10-10:30 ಆಗ್ತಾ ಬರ್ತಾ ಇದೆ. ಇಷ್ಟೊತ್ತಿಗೆ ನಾವು ಇವತ್ತು ಒಬ್ಬಟ್ಟು ಊಟ ಮಾಡ್ತಾಯಿದ್ವಿ. ಏನು ಮಾಡೋದು ನೋಡಿ, ಕರೆಂಟ್ ಮಾತ್ರ ಇಲ್ಲ. ಹಾಗಾಗಿ ನಾವು ಬಾಗಿಲಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಕರೆಂಟ್ ಇಲ್ಲ ಅಂದರೆ ಈ ಮನೇಲಿ ಇರೋಕ್ಕೂ ಆಗೋಲ್ಲ. ಗಾಳಿ ಅಂತೂ ಬರೋದೇ ಇಲ್ಲ. ಒಂಥರ ಸಂಧಿಯಲ್ಲಿ ಇದ್ದೀವಿ, ಹಾಗಾಗಿ ಬರೋದೇ ಇಲ್ಲ ಗಾಳಿ. ಹಾಗಾಗಿ ಹೊಸ್ಲ ಹತ್ರ ಕುತ್ಕೊಂಡೇ ಊಟ ಮಾಡ್ತಾಯಿದ್ದೀವಿ. ಹಾಗೆ ತುಂಬ ದಿನಗಳಾದ ನಂತರ ನಾವು ನೇಲ್ ಪಾಲಿಶ್ ಹಾಕ್ಕೊತಾ ಇದ್ದೀವಿ. ನೇಲ್ ಪಾಲಿಶೇ ನಾನು ಹಾಕ್ಕೊಂಡಿದ್ದಿಲ್ಲ. ಎಷ್ಟೊಂದಿದೆ ಮನೆಯಲ್ಲಿ, ಎಲ್ಲ ಒಂಥರ ಗಟ್ಟಿಯಾಗಿ ಇದೆ. ಅದೆಲ್ಲ ಬಿಸಾಕ್ಬಿಟ್ಟೆ. ಇವತ್ತೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗಿ ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಆ ವಿಡಿಯೋದಲ್ಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ನನ್ನ ಮಗಳು ಇವತ್ತು ನೇಲ್ ಪಾಲಿಶ್ ಹಾಕ್ಕೊಂಡ್ವಿ. ಹೇಗಿದೆ ಅಂತೇಳ್ಬಿಟ್ಟು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ, ನಾವೇನು ಬೇಜಾರಾಗಲ್ಲ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹಾಗೆ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಕರೆಂಟ್ ಇದ್ದಿಲ್ಲಲ್ವ, ಹಾಗಾಗಿ ಮೊಬೈಲ್ ಚಾರ್ಜ್ ಇದ್ದಿಲ್ಲ. ಹಾಗಾಗಿ ನಾನು ಅದು ವಿಡಿಯೋ ನೋಡಿ ನನ್ನ ಮಗ ಮಾಡಿದ್ದಾನೆ ಟೀ. ಯಶವಂತ್ ಮಾಡಿರೋ ಟೀ ಹೆಂಗಿದೆ ಅಂತ ಟೇಸ್ಟ್ ಮಾಡ್ಬೇಕು ಇವಾಗ. ಸಕ್ಕರೆ ಇನ್ನೂ ಸ್ವಲ್ಪ ಹಾಕ್ಬೇಕಿತ್ತಪ್ಪ ಯಶವಂತ್. ಸಕ್ಕರೆ ಪಾನಕ ಮಾಡಿ ಇಟ್ಬಿಟ್ಟು ಮನೆಯನ್ನ ಅಲ್ಲೋವು ಅಂತೇಳಿ ತೋರ್ಸ್ಕೊಂಬಂದಿನ ಹೋಗಿ. ಸಂಜೆನ ಕೆಲಸ ಮಾಡ್ತಾಳಲ್ಲ, ಅದಕ್ಕೆ ವಿಡಿಯೋ ಮಾಡ್ತೀನಿ. ಹಾಗೆ ನೇಲ್ ಪಾಲಿಶ್ ಹಾಕ್ಕೊಂಡು ನಾವು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಮತ್ತೆ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ಮಗಳು ಮನೆಯಲ್ಲೆಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸಿದ್ದಾರೆ. ಇವಾಗ ನಾನು ದೀಪಾರಾಧನೆ ಮಾಡ್ತಾಯಿದ್ದೀನಿ. ದೀಪ ಹಚ್ಬಿಟ್ಟು ಸ್ವಲ್ಪ ಮನೆಯಲ್ಲೆಲ್ಲ ಧೂಪ ಹಾಕ್ತಾಯಿದ್ದೀನಿ. ಧೂಪ ಹಾಕ್ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಹೂವು ಎಲ್ಲ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇದಕ್ಕೆ ಹಾಕ್ಬಿಟ್ಟು ನಾನು ಗಣೇಶನ ಅದರಲ್ಲಿ ಇಟ್ಟಿದ್ದೆ. ಅದು ಯಾಕೋ ನನಗೆ ಸರಿ ಹೋಗಲಿಲ್ಲ. ಅದಕ್ಕೆ ಅದು ಸಪ್ರೇಟಾಗಿ ಇಟ್ಬಿಟ್ಟು ಅದಕ್ಕೆ ಒಂದು ದೀಪ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ಮಾಡ್ತೀನಿ ನಾನು. ಹೂವು ಯಾವಾಗಾದರೂ ಜಾಸ್ತಿಯಾಗಿ ಮನೇಲಿ ಮಿಕ್ಕಿದ್ರೆ ಅದನ್ನು ಈ ಥರ ಮಾಡಿಬಿಡ್ತೀನಿ. ಮತ್ತೆ ಇಡೋಕ್ಕೆಲ್ಲ ಹೋಗಲ್ಲ. ಟೆಂಕಾಯಿ ಕೊಟ್ಟೆ ಕದಿಟ್ಬಿಡು. ಸಂಜೆಗೆ ಹಾಕು. ಹಾಗೆ ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಮಿಸ್ಸಿಂಗು. ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ರು, ಇವಾಗ ತಾನೇ ಬಂದಿದ್ದಾರೆ. ಬಂದುಬಿಟ್ಟು ದೇವ್ರಿಗೆ ತೆಂಗಿನಕಾಯನ್ನು ಹೊಡೆದ್ರು. ಹಾಗಾಗಿ ಹಾಲು ಕುಡಿತಾ ಇದ್ದಾರೆ ಇಬ್ಬರು. ಹಾಗೆ ನಾವು ಹೊರಗಡೆ ಹೋಗೋಕ್ಕೆ ರೆಡಿ ಆದ್ವಿ. ಬಂದಿಲ್ಲಂದರೆ ಖುಷಿ ಪಡು, ಖುಷಿ ಖುಷಿ.
ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಹೊರಟಿದ್ವಿ. ಮನೆಯಲ್ಲೇ ತೆಂಗಿನಕಾಯಿ ಹೊಡೆದಿದ್ವಿ, ಹಾಗಾಗಿ ಒಂದು ಮಾತ್ರ ಅಲ್ಲಿ ಹೊಡೆದಿದ್ವಿ, ಇನ್ನೊಂದು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ, ಇನ್ನೊಂದು ಇಲ್ಲಿ ಹೊಡೆದ್ವಿ. 2 ಆಯಿತು, ಜೋಡಿಕಾಯಿ ಆಯಿತು ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಇಲ್ಲಿ ಮುಗಿಸ್ಕೊಂಡು ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಒಂದು ತಾಲಕಡ್ಡಿ ತಗೊಳ್ಬೇಕು, ಹಾಗೆ ನನ್ನ ಮಗಳಿಗೆ ಒಂದು ಮೂಗ್ಬೊಟ್ಟು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಕೊಡಿಸಿದ್ದೆ ಅವಳಿಗೆ ಆಲ್ರೆಡಿ, ಅದೇನೋ ಮುರಿದೋಗ್ಬಿಟ್ಟಿತ್ತು, ಅದು ಸ್ವಲ್ಪ ದೊಡ್ಡದಾಗಿತ್ತು. ಹಂಗಾಗಿ ಬೇಡ ಅಂತೇಳ್ಬಿಟ್ಟು ಮತ್ತು ಅದನ್ನು ಹಾಕ್ಬಿಟ್ಟು ನಾನು ಚಿಕ್ಕದಾಗಿರುವಂಥದ್ದು ಒಂದು ಅವಳಿಗೆ ಮೂಗ್ಬೊಟ್ಟು ತಗೊಂಡೆ. ಹಾಗೆ ನಾನು ತಾಲಕಡ್ಡಿ ತಗೊಂಡೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತಗೊಳ್ಬೇಕು ಅಂತ. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಅದು ಯಾವಾಗ ನಮಗೆ ಕೈಗೆ ಬಂದು ಸೇರಬೇಕು ಅದು ಆವಾಗೇ ಸೇರುತ್ತೆ. ಅದಕ್ಕೆ ಇವಾಗ ತಾನೇ ಟೈಮ್ ಬಂದಿದೆ ಅಂತ ಅಂದ್ಕೊಂಡೆ. ಹಾಗಾಗಿ ನನಗೂ ನನ್ನ ಮಗಳಿಗೂ ತಗೊಂಡು ಹೊರಟ್ವಿ. ಹಾಗೆ ಹೋಗಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಹೊರಗಡೆ ಬಂದರೆ ಫಲೋಡನಾದರೂ ಅಥವಾ ಇಲ್ಲಾಂದರೆ ಬಾದಾಮ್ ಜ್ಯೂಸ್ ಆದರೂ ಏನಾದರೂ ತೊಗೊಂಡ್ಬಿಟ್ಟು ಹೋಗ್ತೀವಿ. ಇದು ನಂಗೆ ಇಸ್ಕೊಳ್ಳ ಕೂಸೋಣ ಯಾಕ್ತಾ ಇದ್ರು ಅಲ್ಲಿ ಈ ಗ್ರೌಂಡ್ನಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಚೇಸ್ ಮಾಡಿರೋದು 262 ಇದೇ ಸೀಸನ್ ಅಲ್ಲಿ, ಎಲ್ಲ ಇದೇ ಸೀಸನ್ ಟಾಪ್ 2 ಇರೋದು. ಹಾಗೆ ಅಲ್ಲಿ ಬಾದಾಮ್ ಜ್ಯೂಸ್ ಕುಡಿದ್ಬಿಟ್ಟು ನಾವು ಬರ್ತಾ ಬಿಸಿಯಾಗಿ ಬಜ್ಜಿ ವಡೆ ಎಲ್ಲ ಹಾಕ್ತಾಯಿದ್ರು, ಮಿರ್ಚಿ ಎಲ್ಲ ಹಾಕ್ತಾಯಿದ್ರು, ಅದಕ್ಕೆ ತೊಗೊಂಡು ಬಂದೆ. ಹಾಗೆ ನನ್ನ ಫೇಸ್ ವಾಶ್ ಎಲ್ಲ ಖಾಲಿಯಾಗಿತ್ತು. ಹಾಗೆ ಫೇಸ್ ವಾಶು ಮತ್ತು ಒಂದು ಲಿಪ್ ಲೈನರು, ಹಾಗೆ ಲಿಪ್ಸ್ಟಿಕ್ ಇದ್ದಿಲ್ಲ ನನ್ನ ಹತ್ರ. ಇದು ಮೆರೂನ್ ಕಲರು ತುಂಬ ಚೆನ್ನಾಗಿರುತ್ತೆ, ಶೇಡ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಲಿಪ್ ಲೈನರು, ಹಾಗೆ ಒಂದು ಸನ್ಸ್ಕ್ರೀನ್ ತೊಗೊಂಡು ಬಂದೆ. ನಾನು ಯಾವುದು ಮತ್ತು ತಾಲಕಡ್ಡಿ ಮೂಗ್ಬೊಟ್ಟನ್ನು ತಗೊಂಡಿದ್ದೀನಿ ಅಂತೇಳಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಡಿಸೈನ್ ಏನೋ ನನಗೆ ತುಂಬಾ ಇಷ್ಟ ಆಗಿತ್ತು, ಹಾಗಾಗಿ ತಗೊಂಡೆ. ನೋಡಿ ಗಾಯ್ಸ್, ಈ ಥರ ಇದೆ. ಇದು ಬಂದ್ಬಿಟ್ಟು ಮುಕ್ಬೊಟ್ಟ ಇದೆ. ಹಾಗೆ ನನ್ನ ಮಗಳು ಅದು ಮೂಗ್ಬೊಟ್ಟು ಮುರಿದೋಗ್ಬಿಟ್ಟಿತ್ತು, ಹಾಗಾಗಿ ಅವಳು ಏನು ಇಟ್ಕೊಂಡಿದ್ದಿಲ್ಲ. ಅದಕ್ಕೆ ಇದು ಇಡಬೇಕಾದ್ರೆ ಒಂದು ಸ್ವಲ್ಪ ನೋವಾಯ್ತು ಅಷ್ಟೇ. ಅವಳಿಗೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ನಾನೇ ಹಾಕಿದೆ. ತುಂಬ ಚಿಕ್ಕದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅವಾಗಲೇ ಬಂದಿದ್ದಿ. ಹಾಗೆ ಅವರು ನಮ್ಮ ಓನರ್ ಮಗಳು, ಅವ್ರ ಹೆಸರು ಶೈಲಜಾ ಅಂತೇಳ್ಬಿಟ್ಟು ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದರು. ಹಾಗೆ ನನ್ನ ತಾಲಕಡ್ಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಊಟ ಆಯಿತು. ಬೆಳಗ್ಗೆ ನಮ್ಮ ಮನೆಯವರು ತಿಂದಿದ್ದಿಲ್ಲ ಒಬ್ಬಟ್ಟು ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಮಾಡಿಕೊಟ್ಟೆ ಅವ್ರಿಗೆ. ಹೊರಗಡೆ ಹೋಗಿ ಬಂದು ಇವಾಗ ಊಟ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಟ್ರೈನ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ನೈಟೆಲ್ಲ ಕೆಲಸ ಮುಗಿಸಿಬಿಟ್ಟೆ ಮಲ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಗಳು ಅಲ್ಲೇ ಸೋಫಾ ಮೇಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಓಕೆ ಫ್ರೆಂಡ್ಸ್, ಈ ದಿನದ ರೂಟೀನ್, ಮಾರ್ನಿಂಗ್ ಟು ನೈಟ್ ರೂಟೀನ್ ಹೇಗಿದೆ ಅಂತೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆಧಾರ್ ಕಾರ್ಡ್ ಲ್ಯಾಂಡ್ ನೀ ಬ್ಯಾಗ್ಲಿ పెట్టుకున్నావు కదా ఈ కింద పండుతావా సాపర్స్లా ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೇಗಿದೆ ಅಂತೇಳಿ. ಹಾಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ